ಹಾಯ್ ಗೆಳೆಯರೆ, ಇವತ್ತು ನಿಮಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಈ ಅವಳಿ ನಗರಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ. ಹುಬ್ಬಳ್ಳಿ ಮತ್ತು ಧಾರವಾಡ ಇವು ನಮ್ಮ ರಾಜ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ನಗರಗಳು. ಈಗ ಹುಬ್ಬಳ್ಳಿ ಅಂತ ಹೆಸರು ಹೇಗೆ ಬಂದಿದೆ ಅಂದರೆ ಹೂ ಮತ್ತು ಬಳ್ಳಿಯಿಂದ ಹುಬ್ಬಳ್ಳಿ ಅಂತ ಹೆಸರು ಬಂದಿದೆ. ನೆನಪಿರಲಿ, ಹುಬ್ಬಳ್ಳಿ ಒಂದು ತಾಲೂಕು, ಧಾರವಾಡ ಜಿಲ್ಲೆ. ಹುಬ್ಬಳ್ಳಿಗೆ ಕರ್ನಾಟಕದ ಕಾಶಿ ಅಂತ ಕೂಡ ಹೆಸರಿದೆ ಮತ್ತು ಹುಬ್ಬಳ್ಳಿಯನ್ನು ಗಂಡು ಮೆಟ್ಟಿದ ನಾಡು ಅಂತ ಕೂಡ ಕರೆಯುತ್ತಾರೆ. ಹಾಗೆ ಧಾರವಾಡಕ್ಕೆ ಪೀಡಾನಗರಿ, ವಿದ್ಯಾಕಾಶಿ, ವಿದ್ಯಾಪೀಠ ಅಂತ ಕರೆಯುತ್ತಾರೆ. ಹುಬ್ಬಳ್ಳಿ ಧಾರವಾಡ 181.66 ಕಿಲೋಮೀಟರ್ವರೆಗೂ ಹರಡಿದೆ. ಈ ನಗರಗಳು ಎರಡೂ ಒಟ್ಟಾಗಿಯೇ ಬೆಳೀತಾನೆ ಬಂದಿವೆ. ಇಲ್ಲಿಯ ಲಿಟ್ರಸಿ ರೇಟ್ 86.79% ಇದೆ. ಇಲ್ಲಿ 12 ಲಕ್ಷ ಜನರು ವಾಸವಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆ ತರುವ ವಿಷಯ ಏನೆಂದರೆ ಭಾರತ ದೇಶದ ಧ್ವಜವನ್ನು ನಮ್ಮ ಹುಬ್ಬಳ್ಳಿಯಲ್ಲಿ ತಯಾರಿಸುತ್ತಾರೆ, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ. ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಈ ಬಾವುಟವನ್ನು ನಾವೇ ತಯಾರು ಮಾಡುತ್ತೇವೆ. ಮತ್ತು ನಮ್ಮ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಕರ್ನಾಟಕದ 2ನೇ ಹೈಕೋರ್ಟ್ ಕೂಡ ಇಲ್ಲೇ ಇದೆ ಮತ್ತು IIT ಕೂಡ ಇಲ್ಲಿಗ ಹೊಸದಾಗಿ ಸ್ಥಾಪನೆಯಾಗಿದೆ ಮತ್ತು ಕರ್ನಾಟಕ ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಕೂಡ ಇಲ್ಲಿಯೇ ಇದೆ. ಇನ್ನು ಇಲ್ಲಿ ಆಟೋಮೊಬೈಲ್ಸ್ ಇಂಡಸ್ಟ್ರಿ ಕೂಡ ತುಂಬಾ ಇದೆ. ಟಾಟಾ ಮೋಟರ್ಸ್ ಕಂಪನಿ ಕೂಡ ಇಲ್ಲೇ ಇದೆ. ಇಲ್ಲಿಯೇ ಇಡೀ ದೇಶಕ್ಕೆ ಬಸ್ಸುಗಳು ಮತ್ತು ಈ ಹಿಟಾಚಿಗಳು ಇಲ್ಲಿಂದನೇ ರೆಡಿಯಾಗಿ ಹೋಗುತ್ತವೆ. ಇಲ್ಲಿ ಬೀರೂರು ಇಂಡಸ್ಟ್ರಿಯಲ್ ಏರಿಯಾ ತುಂಬಾ ದೊಡ್ಡವಾದ ಇಂಡಸ್ಟ್ರಿಯಲ್ ಏರಿಯಾ. ಹೇಗೆ ಬೆಂಗಳೂರಿನಲ್ಲಿ ಮೆಟ್ರೋ ಸಿಸ್ಟಮ್ ಇದೆ, ಹುಬ್ಬಳ್ಳಿ ಧಾರವಾಡದಲ್ಲಿ BRTS ಬಸ್ ಸರ್ವಿಸ್ ಇದೆ. ಇದಕ್ಕೆ ನಾವು ಚಿಗರಿ ಬಸ್ ಅಂತ ಕರೆಯುತ್ತೇವೆ. ಈ ಬಸ್ಗಳು ಹೇಗೆ ಕೆಲಸ ಮಾಡುತ್ತವೆ ಅಂದರೆ ಇದರದೇ ಆದ ದಾರಿ ಇರುತ್ತೆ. ಈ ದಾರಿಯಲ್ಲಿ ಕೇವಲ ಈ ಬಸ್ಸುಗಳು ಮಾತ್ರ ಓಡಾಡುತ್ತವೆ. ಇನ್ನು ಹೇಳಬೇಕಾದರೆ ಇಡೀ ಏಷ್ಯಾ ಖಂಡದ ಅತ್ಯಂತ ದೊಡ್ಡವಾದ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಕೂಡ ನಮ್ಮ ಹುಬ್ಬಳ್ಳಿಯಲ್ಲೇ ಇದೆ. ಇದು ಒಂದು ವರ್ಲ್ಡ್ ರೆಕಾರ್ಡ್. ಮತ್ತು ಇಡೀ ಏಷ್ಯಾ ಖಂಡದ ಅತ್ಯಂತ ದೊಡ್ಡವಾದ APMC ಕೂಡ ನಮ್ಮ ಹುಬ್ಬಳ್ಳಿಯಲ್ಲೇ ಇದೆ. ಈ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಅಂತ ತಿಳಿದುಕೊಂಡಿದ್ದೇನೆ. ಧನ್ಯವಾದಗಳು.